ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ನನ್ನ ಹೆಸರು ದಿವ್ಯಾ ಬಸವರಾಜ್. ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ. ಇದೇ ಮೊದಲ ಬಾರಿಗೆ ನನ್ನ ಫೇಸ್ನ ನೋಡ್ತಾ ಇದ್ರೆ ಅಥವಾ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ ವಿಡಿಯೋಸ್ನ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ನನಗೊಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತು ಮಂಡ್ಯ ಬ್ಲಾಗ್ ಆಗಿರುತ್ತೆ. ಇವತ್ತಿನ ಬ್ಲಾಗ್ ಯಾವ ಥರ ಹೋಗುತ್ತೆ ಅಂತ ನೋಡೋಣ ಬನ್ನಿ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದ ತಕ್ಷಣ ನಾರ್ಮಲಾಗಿ ನೀರು ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ಅದಾದಮೇಲೆ ಇಲ್ಲಿ ಹಾಲನ್ನ ಬಿಸಿ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಬಿಸಿನೀರನ್ನ ಕುಡ್ಕೊತೀನಿ. ಇವಾಗ ತಣ್ಣೀರೇನು ಜಾಸ್ತಿ ಕುಡಿತೀನಿ, ಬಟ್ ಇವಾಗ ಯಾಕೋ ಬಿಸಿನೀರು ಕುಡಿಬೇಕು ಅಂತ ಅನಿಸುತ್ತೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ, ಸ್ಟೋರೇಜ್ ಫುಲ್ ಅಂತ ಬಂದುಬಿಡ್ತು. ಹಾಯ್ ಎಲ್ರಿಗೂ. ಬೆಳಿಗ್ಗೆಯಿಂದ ಏನೇನು ಮಾಡ್ಕೊಂಡಿದ್ದೇನೆ, ಕೆಲಸ ಮಾಡಿದ್ದೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇವಾಗ ಮಧ್ಯಾಹ್ನ 1:30 ಆಗಿದೆ ಟೈಮು. ಇವಾಗ ಸಾಂಬಾರಿತ್ತು, ಅದಕ್ಕೆ ಅನ್ನನ ಮಾಡ್ಕೊಂಡಿದ್ದೀನಿ. ಅನ್ನ ಆಯಿತು. ಇವಾಗ ನಾಳೆಯಿಂದ ಸ್ವಲ್ಪ ಮೊಳಕೆ ಕಟ್ಟಿರೋ ಕಾಳುಗಳನ್ನ ತಿನ್ನೋಣ, ಸಲಾಡ್ ಥರ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಇವಾಗ ಕಾಳುಗಳು ನೆನೆಸ್ತಾ ಇದ್ದೀನಿ. ಬರೀ ಹೆಸ್ರು ಕಾಳನ್ನ ನೆನೆಸ್ತಾ ಇದ್ದೀನಿ. ಜಾಸ್ತಿ ಸಲಾಡ್ಗಳಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಸ್ವಲ್ಪನೇ ಒಂದೊಂದೇ ಕಾಳುಗಳನ್ನ ನೆನೆಸಿ ಅದು ಖಾಲಿ ಆದಮೇಲೆ ಬೇರೆ ಅದು ಖಾಲಿ ಆದಮೇಲೆ ಮತ್ತೆ ಬೇರೆ ಇನ್ನೊಂದು ಕಾಳುಗಳನ್ನ ನೆನೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಜಸ್ಟ್ ಇವಾಗ ಹಸ್ರು ಕಾಳನ್ನ ನೆನೆಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹಸ್ರು ಕಾಳನ್ನ ನೆನೆಸಿದ್ದೆ, ಮೊಳಕೆ ಕಟ್ಟು ಬರ್ಸೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ನೀಟಾಗಿ ಒಂದು 3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ತೊಳೆದು ನೀರನ್ನೆಲ್ಲ ಇವತ್ತು ತೆಗೆದಾಕ್ದೆ. ಕಾಳು ಸ್ವಲ್ಪ ಒಂದೊಂದು ಮೊಳಕೆ ಬರ್ತಾಯಿದೆ. ಒಂದು ಗಾಳಿ ಹಾಡದೇ ಇರೋ ಅಂಥ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಆರಾಮಸ್ಸೆ ಮೊಳಕೆ ಬಂದುಬಿಡುತ್ತೆ. ಇವಾಗ ಸಾಯಂಕಾಲ ನೈಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಆವಾಗಲೇ ನಾನು ಪೂಜೆನ ಮಾಡಿದೆ, ಒಂದು 6:30 ಆ ಥರ. ಇವಾಗ ಒಂದು 8 o'clock ಆಗಿದೆ. ಇವಾಗ ಅಡುಗೆನ ಮಾಡ್ತಾಯಿದ್ದೀನಿ. ಇನ್ನು ಸಾಂಬಾರು ಇರಲಿಲ್ಲ, ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸಬ್ಸಿಗೆ ಸೊಪ್ಪಿತ್ತು, ಅದರಲ್ಲಿ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಎಷ್ಟು ಕಷ್ಟ ಆಯಿತು, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತಾ ಇಲ್ವಾ, ಒಂದು ದಿವಸ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂತಂದರೆ ಯಾವ ಥರ ಅನ್ನಿಸ್ತಿತ್ತು. ಇದೊಂದು ಪುಟ್ಟ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಈ ಕುಕ್ಕಿಂಗ್ ಜೊತೆಗೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನಾನೇನೇನು ಚಾಪ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ನಾನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೊತೆಗೆ ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ರುಬ್ಬೋದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಟೊಮೆಟೊ, ಒಂದು ಸ್ವಲ್ಪ ಆನಿಯನ್ನು ಹಾಕ್ಕೊಂಡು ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದಿಷ್ಟೂ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಸಬ್ಸಿಗೆ ಸೊಪ್ಪು. ಇವಾಗ ಮೊದಲಿಗೆ ಎಲ್ಲನೂ ಹಾಕ್ಕೊಂಡು ಫಸ್ಟು ಏನು ರುಬ್ಕೊಳ್ಳೋದಿದೆ ಆ ಕೆಲಸನ ಫಸ್ಟು ಮುಗಿಸ್ಕೊಬಿಡೋಣ. ಸ್ವಲ್ಪ ತೆಂಗಿನಕಾಯಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು ಯಾವುದೇ ಪಲಾವ್ಗಳಿಗೂ ಸ್ವಲ್ಪ ತೆಂಗಿನಕಾಯಿನ ಹಾಕ್ತೀನಿ. ಇದನ್ನು ಹುರ್ಕೊಂಡು ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈ ಟೊಮೆಟೊ ಪಲಾವ್ಗೆಲ್ಲ ನೀವು ಹಂಗಂಗೆ ಹಸಿ ಹಾಕಿದ್ರೆ ಏನಾಗುತ್ತೆ, ಅದು ಸ್ವಲ್ಪ ಹಸಿ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಟೊಮೆಟೊ ಪಲಾವ್ಗೆ ಮಾತ್ರ ಸ್ವಲ್ಪ ಹುರ್ಕೊಂಡು ಹಾಕಬೇಕಾಗುತ್ತೆ. ಇನ್ನು ಮಿಕ್ಕಿದ ಪಲಾವ್ಗೆ ಸ್ವಲ್ಪ ಹಾಕೋದ್ರಿಂದ ಏನು ಆ ಥರ ಫೀಲ್ ಅನ್ಸಲ್ಲ. ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇಲ್ಲಿ ಒಂದು ಕುಕ್ಕರ್ನ ಇಟ್ಕೊತಾ ಇದ್ದೀನಿ. ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಪಲಾವ್ ಏನೇನು ಸ್ಪೈಸಸ್ ಇದೆ ಅದೆಲ್ಲ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲ್ಲ ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು, ಹಸಿಮೆಣಸಿನ್ಕಾಯಿ ನಿಮಗೆ ಇಷ್ಟ ಇದ್ದು ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಆಗೋಗುತ್ತೆ. ಅದು ಬೇಗನೆ ಎಲ್ಲ ಕುಕ್ ಆಗಿಬಿಡುತ್ತೆ. ಅದಾದಮೇಲೆ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದಕ್ಕೆ ಅರಿಶಿನ ಪುಡಿನ ಹಾಕ್ಕೊಳ್ಳಿ. ಟೊಮೆಟೊ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಏನು ಮಸಾಲೆನ ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೆ ಚೆನ್ನಾಗಿ ರುಬ್ಕೊಳ್ಳಿ. ಇದಕ್ಕೆ ಬೇಕಂತಂದರೆ ನೀವು ಮಸಾಲಾನ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಖಾರದ ಪುಡಿ, ಧನಿಯಾ ಪೌಡರು, ಗರಂ ಮಸಾಲ ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅಕ್ಕಿನ ಇಲ್ಲಿ ನಾನು 1 ಲೋಟ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಲೋಟ
ನಾರ್ಮಲ್ ರೈಸ್ನ ತೊಗೊಂಡಿದ್ದೀನಿ. ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಅದರಲ್ಲೇ ಕುದಿಸಿದ್ರೆ ಸ್ವಲ್ಪ ಉದ್ದುದ್ರಾಗಿ ಬರುತ್ತೆ. ನೀರು ಎಷ್ಟು ಬೇಕು ಅಷ್ಟನ್ನು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಬಾಸುಮತಿ ರೈಸ್ಗೆ ಯಾವಾಗಲೂ 1 ಲೋಟ ಅಕ್ಕಿಗೆ 1 ಲೋಟ ನೀರನ್ನ ಹಾಕ್ಕೊಳ್ಳಿ. ಇವಾಗ ಪಲಾವ್ ಮಾಡಬೇಕಾದ್ರೆ ನಾನು ವಿಡಿಯೋನ ಮಾಡ್ಕೊಳಕ್ಕಾಗಿಲ್ಲ, ಯಾಕಂತಂದರೆ ನನಗೊಂದು ಒಳ್ಳೆ ಕ್ಯಾಮ್ರಾ ಇಡೋಕೆ ನನಗೊಂದು ಆ್ಯಂಗಲ್ ನನಗೆ ಪರ್ಫೆಕ್ಟಾಗಿ ಇನ್ನೂ ಸಿಕ್ಕೇ ಇಲ್ಲ. ಸ್ವಲ್ಪ ಇಲ್ಲಿ ನಮ್ಗೆ ಎಲ್ಲಿ ಕ್ಯಾಮ್ರಾ ಇಟ್ಕೊಳ್ಳೋದು ಅಂತಲೇ ನನಗೆ ಅಷ್ಟಾಗಿ ಐಡಿಯಾನೂ ಇಲ್ಲ. ಐಡಿಯಾ ಅಂತಂದರೆ ಎಲ್ಲ ಕಡೆ ಒಂಥರ ಇಟ್ಕೊಳ್ಳೋಕೆ ನಂಗೆ ಅಷ್ಟೊಂದು ಒಂದು ಸ್ಪೇಸ್ ಇಲ್ಲ, ಹುಡುಕ್ಬೇಕು. ಅದಕ್ಕೋಸ್ಕರನೇ ಆದಮೇಲೆ ಮಾತಾಡ್ಬಿಡೋಣ ಅಂತಂದ್ಬಿಟ್ಟು ಸುಮ್ಮನೆ ಅದೇ. ಇಲ್ಲಾಂದರೆ ಬರೀ ಅಡುಗೆನೇ ತೋರಿಸ್ಬೇಕು, ಇಲ್ಲಾಂದರೆ ಫೇಸು ಕೂಡ ಕಾಣಿಸಲ್ಲ. ಫೇಸು ಕಾಣಿಸೋ ಥರ ಅಡುಗೆನೂ ಮಾಡೋ ಥರ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಇವಾಗೆಲ್ಲ ಆಯಿತು, ಅದೊಂದು ಕುದಿ ಬಂದರೆ ಅದನ್ನು ಕ್ಲೋಸ್ ಮಾಡಿ ವಿಷಲ್ ಹಾಕ್ಸಿದ್ರೆ ಮುಗೀತು, ರೆಡಿ ಆಗುತ್ತೆ. ನನಗೇನಾಯಿತು ಅಂತಂದರೆ ಸ್ಟಾರ್ಟಿಂಗೆಲ್ಲ ಯೂಟ್ಯೂಬ್ ಮಾಡಿಬಿಡೋಣ ಅಂತಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ. ಆದರೆ ಜೋಶಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಆದರೆ ಡೈಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಡೈಲಿ ಏನು ವೀಡಿಯೋಸ್ ಮಾಡ್ಕೊಳ್ಳೋದು, ಆಮೇಲೆ ಏನು ಕಂಟೆಂಟ್ ಮಾಡೋದು ಅನ್ನೋದು ಸ್ವಲ್ಪ ಅಷ್ಟಾಗಿ ನಮ್ಗೆ ತಲೆ ಬರಲ್ಲ. ಆಮೇಲೆ ಏನಾಗುತ್ತೆ, ಇವಾಗ ಕ್ಯಾಮ್ರಾ ಆ್ಯಂಗಲ್ಲು ಕೂಡ ನಮ್ಗೆ ಅಷ್ಟಾಗಿ ನಮಗೆ ಗೊತ್ತಾಗಲ್ಲ. ಆಮೇಲೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗಲ್ಲ. ಈ ಥರದ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೇ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ. ಆದರೆ ನಾರ್ಮಲ್ ಟೈಮಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಅಷ್ಟಾಗಿ ಏನೋ ಒಂದು ಎಫೆಕ್ಟಿವ್ ಅನಿಸಲ್ಲ. ಬಟ್ ಒಂದೊಂದ್ಸಲ ಏನಾಗುತ್ತೆ, ವಿಡಿಯೋ ಮಾಡ್ಕೊಬೇಕು ಅನ್ನೋದೇ ಮರ್ತೋಗ್ಬಿಡುತ್ತೆ. ಯಾಕಂತಂದರೆ ನಮ್ಗೆ ಅಭ್ಯಾಸನೇ ಇರಲ್ವಲ್ಲ. ಆಮೇಲೆ ಫೋನಲ್ಲಿ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದು ಕಷ್ಟ ಆಗುತ್ತೆ. ವಾಯ್ಸ್ ಓವರ್ ಕೊಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ಏನು ಮಾತಾಡೋದು, ಏನು ಹೇಳೋದು ಅನ್ನೋದು ಕಷ್ಟ ಆಗುತ್ತೆ. ಇವಾಗ ಅದು ಕುದೀತಾ ಇದೆ ಆಲ್ರೆಡಿ. ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಡ್ತೀನಿ. ತುಂಬಾನೇ ಚೆನ್ನಾಗಾಗುತ್ತೆ. ಇದ್ರ ಜೊತೆ ಸ್ವಲ್ಪ ಕಾಯಿ ಚಟ್ನಿನ ಇವಾಗ ಮಾಡ್ತೀನಿ, ಸಖತ್ತಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ನನಗೆ ಸಖತ್ ಇಷ್ಟ ಆಗುತ್ತೆ. ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಥರ ಪಲಾವ್ಗಳನ್ನು ನಾನು ತುಂಬಾನೇ ಚೆನ್ನಾಗಿ ಮಾಡ್ತೀನಿ. ಒಂದ್ಸಲ ನೀವು ಮಾಡಿಬಿಟ್ಟು ಹೇಳಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೇನದು ವಿಜಿಲ್ ಆದರೆ ಮುಗೀತು. ಅದಾದಮೇಲೆ ಏನು ವಾಯ್ಸ್ ಓವರಲ್ಲಿ ಯಾವ ಥರ ಮಾತಾಡಬೇಕು ಅಂತ ಗೊತ್ತಾಗಲ್ಲ. ವಾಯ್ಸಲ್ಲಿ ಒಂಥರ ಹಿಡ್ಕೊಂಡಂಗೆ ಫೀಲ್ ಆಗುತ್ತೆ. ಆ ಥರ ಪ್ರಾಬ್ಲಮ್ ಕೂಡ ಆಗುತ್ತೆ. ಆಮೇಲೆ ವೀಡಿಯೋಸ್ ಯಾವ ಥರ ಅಪ್ಲೋಡ್ ಮಾಡೋದು, ನಮಗೆ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ಬೋದಾ, ಇಲ್ಲಾಂತಂದರೆ ನಾವು ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟಿಂದ ಹೋಗ್ಬಿಟ್ಟು ಅಪ್ಲೋಡ್ ಮಾಡ್ಬೋದಾ, ಯಾವುದ್ರಲ್ಲಿ ಮಾಡೋದು, ಹ್ಯಾಶ್ಟ್ಯಾಗ್ಸ್ ಏನು ಹಾಕಬೇಕು, ತಮ್ಲೈನ್ ಏನು ಕೊಡಬೇಕು, ಯಾವ ಥರ ಏನು ಅನ್ನೋದು ಏನೂ ಐಡಿಯಾಸ್ ಇರಲ್ಲ. ಬಟ್ ಅಂದ್ರೂ ಸ್ವಲ್ಪ ಅಂದರೆ ಎಲ್ಲನೂ ಕಲ್ತ್ಕೊಂಡು ಮಾಡಿದ್ರು ಒಂದೊಂದೇ ತಪ್ಪಾದಾಗ್ಲೇ ಅದು ತಿದ್ಕೊಳ್ಳೋಕ್ಕಾಗೋದು. ಇವಾಗ ನನಗೂ ಕೂಡ ಹಂಗೆ ಆಗಿದೆ. ಇವಾಗ ಒಂದೊಂದೇ ನನಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ನಾನು ಕೂಡ ಒಂದೊಂದೇ ನೋಡಿ ಇವಾಗ ಯಾವ ಆ್ಯಪಲ್ಲಿ ನಾವು ವಿಡಿಯೋಸ್ ಎಲ್ಲ ಡೌನ್ಲೋಡ್ ಮಾಡ್ಕೊಬೇಕು, ಎಡಿಟ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ಎಡಿಟ್ ಮಾಡಿದ್ರೆ ನಮಗೆ ವಿಡಿಯೋಸ್ ಚೆನ್ನಾಗಿ ಬರುತ್ತೆ. ಆಮೇಲೆ ಏನೇನು ಅಲ್ಲಿಗೆ ಆ್ಯಡ್ ಮಾಡಬೇಕು, ಇವಾಗ ವಾಯ್ಸ್ ಓವರ್ ಕೊಡೋದು ಯಾವ ಥರ ಆ್ಯಡ್ ಮಾಡಬೇಕು, ಬೇರೆ ಇನ್ನೇನಾದ್ರೂ ನಮ್ಮ ನೇಮ್ ಮೆನ್ಷನ್ ಮಾಡಬೇಕು ಅಂದರೆ ಯಾವ ಥರ ಮಾಡಬೇಕು, ಇಲ್ಲಾಂದರೆ ಒಂದು ಲೋಗೋನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅನ್ನೋದು ತುಂಬಾ ಕನ್ಫ್ಯೂಸ್ ಆಗುತ್ತೆ. ನನಗೂ ಕೂಡ ಹಂಗೆ ಆಗಿತ್ತು. ಒಂದಷ್ಟು ವೀಡಿಯೋಸ್ಗಳನ್ನ ಯೂಟ್ಯೂಬಲ್ಲಿ ಎಷ್ಟೇ ವೀಡಿಯೋಸ್ಗಳನ್ನ ನೋಡಿದ್ರು ಒಂದ್ಸಲಿ ನಾವು ಅದನ್ನು ಮಾಡಿದಾಗಲೇ ಗೊತ್ತಾಗೋದು ನಮಗೆ ಆ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ. ತುಂಬಾ ಕಷ್ಟ ಅನಿಸುತ್ತೆ. ಇವಾಗ ಇನ್ಶಾರ್ಟಲ್ಲಿ ಎಡಿಟ್ ಮಾಡೋದು ಸ್ಟಾರ್ಟಿಂಗ್ ಮೊದಲನೇ ವಿಡಿಯೋ ಎಡಿಟ್ ಮಾಡಬೇಕು ಅಂದರೆ ತುಂಬಾ ಕಷ್ಟ ಇರುತ್ತೆ. ಯಾಕಂತಂದರೆ ನಮಗೆ ಗೊತ್ತಿರಲ್ಲ ಅಲ್ಲಿ ಏನು ಯಾವ ಥರ ಎಡಿಟ್ ಮಾಡಬೇಕು, ಏನು ಕ್ಯಾಪ್ಷನ್ ಹಾಕಬೇಕು, ಕಟ್ ಮಾಡೋದು ಯಾವ ಥರ, ಮತ್ತೆ ಆ್ಯಡ್ ಮಾಡೋದು ಯಾವ ಥರ, ಈ ಥರ ನಮ್ಗೇನೂ ಗೊತ್ತೇ ಇರಲ್ಲ. ಏನೋ ಒಂದು ಸುಮ್ಮನೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದ್ಸಲ ಮಾಡಿದ್ರು ನಮ್ಗೆ ಏನು ಹಿಡಿಯಲ್ಲಪ್ಪ, 1 hour 2 hour ಹಿಡಿಯುತ್ತೆ. ಆದರೆ ಇವಾಗ ನನಗೆ ಅಭ್ಯಾಸ ಇರೋದ್ರಿಂದ ಇವಾಗ ಒಂದು 10-20 minutes ಈ ಥರದಲ್ಲಿ ನಾನು ವೀಡಿಯೋನ ಎಡಿಟ್ ಮಾಡಿಬಿಡ್ತೀನಿ. ಒಂದು ಫುಲ್ ವೀಡಿಯೋನ ನಾನು ಸೆಟ್ ಮಾಡಿಬಿಡ್ತೀನಿ. ಬಟ್ ಸ್ಟಾರ್ಟಿಂಗ್ ನನಗೆ ಆ ಥರ ಆಗ್ತಾಯಿತ್ತು. ನಿಮಗೂ ಅದೇ ಥರ ಆಗುತ್ತಾ? ಯಾರೆಲ್ಲ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ, ಒಂದೊಂದೇ ನೋಡಿ ಕಲಿಯೋದ್ಕಿಂತ ಅದನ್ನು ನಾವು ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದಾಗ್ಲೇ ನಮಗೆ ಗೊತ್ತಾಗೋದು
ಎಕ್ಸ್ಪೀರಿಯನ್ಸು ಎಷ್ಟು, ಆಮೇಲೆ ನಮ್ಗೆ ಎಷ್ಟು ಕಷ್ಟ ಇರುತ್ತೆ ಆ ಕೆಲಸಗಳು ನೋಡೋದು ಈಸಿ ಮಾಡಿಬಿಡ್ಬೋದು ಅಂತ ಅನ್ಕೊಂಡ್ಬಿಡ್ಬೋದು. ಯೂಟ್ಯೂಬ್ ಬ್ಲಾಗ್ ಆದ್ರೂ ಅಷ್ಟೇ, ಯಾವುದೇ ಕೆಲಸ ಆದ್ರೂ ಅಷ್ಟೇ ನೋಡಿ ಯಾವತ್ತೂ ಏನು ಜಡ್ಜ್ ಮಾಡಬಾರ್ದು. ಯಾಕಂತಂದರೆ ಅದು ಆ ಕೆಲಸದ್ದು ಕಷ್ಟ ಮಾಡೋರ್ಗೇನೆ ಗೊತ್ತಿರುತ್ತೆ. ನಾವು ನೋಡೋರ್ಗಂತೂ ನಮಗೆ ಗೊತ್ತಾಗಲ್ಲ, ಏನೋ ಈಸಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂತ ನಾವು ಅನ್ಕೊಂಡ್ಬಿಡ್ಬೋದು. ಒಂದೊಂದ್ಸಲ ವೀಡಿಯೋಸೇ ಇರಲ್ಲ, ಏನು ವೀಡಿಯೋಸ್ ಮಾಡೋದು ಅನ್ನೋದೇ ಒಂದು ತಲೆನೋವು. ಇಲ್ಲಾಂದರೆ ಬಿಡು ನಾಳೆ ಅಪ್ಲೋಡ್ ಮಾಡಿಲ್ಲ ಅಂದರೆ ಪರವಾಗಿಲ್ಲ, ನಾಳಿದ್ದು ಅಪ್ಲೋಡ್ ಮಾಡೋಣ ಅಂದರೆ ಮತ್ತೆ ಇನ್ನು ಬಿಡು ಅಂತ ಮತ್ತೆ ನಾಳೆ ನೆಗ್ಲೆಕ್ಟ್ ಮಾಡೋದು. ಈ ಥರ ಒಂದ್ಸತಿ ಬಿಡು ಅಂತ ಬಿಟ್ಬಿಟ್ರೆ ಅದೇನಾಗುತ್ತೆ, ಬಿಡ್ಬೇಕಾಗತ್ತೆ. ನನಗೂ ಹಂಗೆ ಆಗಿತ್ತು. ಇವಾಗ ಒಂದು ಸ್ವಲ್ಪ ದಿವಸದಿಂದ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ವೀಡಿಯೋಸ್ ಎಲ್ಲ ಯಾವ ಥರ ಬರ್ತಾ ಇದೆ ಅಂತ ಹೇಳಿ, ಮತ್ತು ನನ್ನ ಫೇವ್ರೇಟ್ ಕುಕ್ಕಿಂಗ್ ಪಾರ್ಟ್ ಯಾವ ಥರ ಬರ್ತಾ ಇದೆ ಅಂತ ಹೇಳಿ, ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂತ ಹೇಳಿ. ಯಾಕಂತಂದರೆ ಇವಾಗ ಒಂದೊಂದೇ ನನಗೂ ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಗೊತ್ತಾಗೋದು. ಈ ಕ್ಯಾಮ್ರಾನ ಈ ಥರ ಆ್ಯಂಗಲಲ್ಲಿ ನಾವು ಇಡಬೇಕು, ಈ ಥರ ಇಟ್ಟರೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ, ಹಿಂಗಿಟ್ರೆ ಈ ಥರ ಕಾಣಿಸುತ್ತೆ ಅನ್ನೋದು ಇವಾಗ ಒಂದು ಐಡಿಯಾ ಅನ್ನೋದು ಬರುತ್ತೆ. ಅದು ಸ್ಟಾರ್ಟಿಂಗೇನೆ ಬಂದ್ಬಿಡಲ್ಲ, ಅದು ಕಲಿತಾ ಬರ್ತಾ ಇರುತ್ತೆ. ನಾ ಮಾತಾಡೋ ಅಷ್ಟರಲ್ಲಿ ವಿಷಲೇ ಬರ್ತಾ ಇದೆ, ಎಷ್ಟು ಬೇಗನೂ ಆಗ್ಬಿಡುತ್ತೆ ಪಲಾವ್ಗಳೆಲ್ಲ. ಈ ಥರ ಸಿಂಪಲ್ ಆಗಿ ಇರೋ ಅದನ್ನು ಯಾರಾದ್ರು ಅರ್ಜೆಂಟಾಗಿ ಇವಾಗ ಏನಾದರೂ ಮಾಡ್ಕೋತಾ ಇರ್ಬೋದು. ಅರ್ಜೆಂಟಾಗಿ ಪಲಾವ್ಗಳು ತುಂಬಾ ಈಸಿಯಾಗಿ ಆಗ್ಬಿಡುತ್ತೆ. ಒಂದು ವಿಸಿಲ್ ಬಂತು, ಒಂದು 3 ವಿಸಿಲ್ ಬರ್ತೀನಿ. ಯಾಕಂತಂದರೆ ನಾನು ಸ್ವಲ್ಪ ಬಾಸುಮತಿ ರೈಸ್ನ ಹಾಕಿದ್ದೀನಿ. ಬಾಸುಮತಿ ರೈಸ್ ಯಾವಾಗಲೂ 1 ಲೋಟಗೂ ನಾವು 1 ಲೋಟ ನೀರೇ ಹಾಕಬೇಕು. ಒಂದೊಂದು ರೈಸು ಕೂಡ ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ನಮ್ಮನೆ ನಾನು ತಗೊಂಡು ಬಂದಿದ್ದೀನಲ್ಲ, ಈ ರೈಸ್ಗೆ 1 ಲೋಟ ಬಾಸುಮತಿ ರೈಸ್ಗೆ 1 ಲೋಟ ಅಷ್ಟು ಹಾಕಿದ್ರೆ ಒಂಚೂರು ವೇರಿಯೇಷನ್ ಹಿಂಗೆ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ಮುದ್ದೆ ಥರ ಆಗ್ಬಿಡುತ್ತೆ. ಆ ಥರ ಆದರೆ ಚೆನ್ನಾಗಿರಲ್ಲ. ಇಲ್ಲಿ ನಾನು 2 ರೈಸ್ನ ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ನಾರ್ಮಲ್ ರೈಸ್ಗೆ 1:2 ಥರ ಹಾಕಿದ್ದೀನಿ. ಇದಕ್ಕೆ 1 ಲೋಟ ಹಾಕಿದ್ದೀನಿ. ನಮ್ಮ ಮನೆಗೆ ಯಾರೋ ಬರೋರು ಅಂತ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ ನೀವು. ಇವತ್ತು ರಕ್ಷಾ ಬಂಧನ್. ನಮ್ಮ ಅಣ್ಣ ಇಲ್ಲಿಲ್ಲ, ಅವನು ಊರಲ್ಲಿದ್ದಾನೆ. ಸೊ ಅದಕ್ಕೋಸ್ಕರ ನನ್ನ ತಮ್ಮ ಇದ್ದಾನೆ, ಅವನಿಗೆ ಇವಾಗ ರಾಖಿ ಕಟ್ತೀನಿ. ಬೆಳಿಗ್ಗೆಯಿಂದ ಅವನು ಬಂದಿದ್ದ ಮಧ್ಯಾಹ್ನ, ಆಮೇಲೆ ಮಧ್ಯಾಹ್ನ ಬಿಡು ಸಾಯಂಕಾಲ ಕಟ್ಟೋಣ ಅಂತ ಅಂದ್ಬಿಟ್ಟು ಸಾಯಂಕಾಲ ಬರಕ್ಕೆ ಹೇಳಿದೆ. ಅವನಿಗೆ ಇವಾಗ ರಾಖಿ ಕಟ್ಟಬೇಕು. ಏನಾದರೂ ಒಂದು ಸ್ವೀಟ್ ಮಾಡ್ತೀನಿ, ಶಾವಿಗೆ ಪಾಯಸ ಮಾಡ್ತೀನಿ. ನೋಡಿ ಮಾತಾಡೋ ಅಷ್ಟಲ್ಲೇ ಒಂದು 10 ಮಿನಿಟ್ಸಲ್ಲೇ ನಮಗೆ ರೆಡಿ ಆಗಿಬಿಡುತ್ತೆ. ಬೇರೆದೆಲ್ಲ ಅಡುಗೆಗಳು ಅಂತಂದರೆ ಈ ಚಾಪ್ ಮಾಡಿಕೊಂಡು ಅಷ್ಟೊಂದು ಲೇಟ್ ಆಗಿಬಿಡುತ್ತೆ. ಈ ಪಲಾವ್ಗಳು ಅಂದರೆ ನನಗೆ ಸಖತ್ ಇಷ್ಟ ಆಗುತ್ತೆ. ನಮ್ಮ ಮನೇಲೂ ಯಾಕಂದರೆ ರೈಸ್ಗಳು ಇಷ್ಟಪಡ್ತಾರಲ್ವ, ರೈಸ್ ಐಟಮ್ಸ್ ಎಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಈ ಥರ ಪಲಾವ್ಗಳನ್ನ ಈಸಿಯಾಗಿ ನಾನು ಮಾಡ್ಕೊಂಡ್ಬಿಡ್ತೀನಿ. ನನಗಂತೂ ಡೆಡ್ ಈಸಿ. ನನಗೆ ಏನಾದರೂ ಪಟ್ ಅಂತ ಮಾಡ್ತೀನಿ ಅಂದರೆ ಪಲಾವ್ನ ಮಾಡ್ತೀನಿ. ಬೇರೆ ಅಡುಗೆಗಳನ್ನೂ ಮಾಡ್ತೀನಿ, ಬಟ್ ಅಂದರೆ ಸ್ವಲ್ಪ ಪಲಾವ್ ಅಂದ್ರೆ ನನಗೂ ಇಷ್ಟ ಆಗುತ್ತೆ. ಮತ್ತು ಆಮೇಲೆ ತಂಬ್ಲೈನ್ ಯಾವ ಥರ ಮಾಡೋದು ಅಂತಲೂ ಗೊತ್ತಾಗಲ್ಲ ಸ್ಟಾರ್ಟಿಂಗು. ಬೇರೆಯವ್ರ ವೀಡಿಯೋಸ್ ತಂಬ್ಲೈನ್ ನೋಡಿದ್ರೆ ಚೆನ್ನಾಗಿದೆ ಅನ್ಸುತ್ತೆ, ಬಟ್ ಆದರೆ ಅದರಲ್ಲಿ ನಮಗೆ ನಾವು ಯಾವ ಥರ ಮಾಡ್ಕೊಳ್ಳೋದು ಅಂತ ನಮಗೆ ಗೊತ್ತಾಗಲ್ಲ. ವಿಡಿಯೋ ನೋಡಿದ್ರೂ ಅಲ್ಲಿ ಡಿಟೋ ಜೆರಾಕ್ಸ್ ಕಾಪಿ ಥರ ನಾವು ಮಾಡೋಕ್ಕಾಗಲ್ಲ. 1-2 ನಿಮಿಷ ಆ ಡಿಟೋ ಜೆರಾಕ್ಸ್ ಕಾಪಿ ಥರನೂ ನಾವು ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಸ್ವಲ್ಪ ಅಮೌಂಟ್ ಕೊಟ್ಟು ನಾವು ಬೈ ಮಾಡೋ ಥರ ಇರುತ್ತೆ. ಕೆಲವೊಂದು ಆಪ್ಷನ್ಗಳಿರುತ್ತೆ. ಕೆಲವೊಂದ್ಸಲ ನಾನು ಅದನ್ನು ಪ್ರೆಸ್ ಮಾಡಿಬಿಟ್ಟು, ನನಗೂ ಸ್ಟಾರ್ಟಿಂಗ್ ಹಂಗೆ ಆಗಿತ್ತು, ಅದನ್ನು ಪ್ರೆಸ್ ಮಾಡಿಬಿಟ್ಟಿದ್ದೀನಿ. ಅದೇನಾಗ್ತಾ ಇದೆ, ಫೋಟೋ ಸೇವ್ ಆಗ್ತಾ ಇಲ್ಲ. ಯಾಕಂದ್ರೆ ಅದಕ್ಕೆ ಬೈ ಮಾಡಿ ನಾವು ತೊಗೊಬೇಕಾಗಿರೋದು. ಸ್ಟೈಲ್ಗಳು ಬರ್ತಾರೆ ಇವಾಗ, ಲೆಟರ್ಸ್ ಸ್ಟೈಲ್ಗಳು, ಕಲರ್ಸ್ಗಳು, ಈ ಥರದ್ದೆಲ್ಲ ಬೈ ಮಾಡೋದಿರುತ್ತೆ. ಆ ಬೈ ಮಾಡೋದು ಹಾಕಿದ್ರೆ ನಮಗೆ ಫೋಟೋಸ್ ಏನೋ ಸೇವ್ ಆಗಲ್ಲ. ವೀಡಿಯೋಸ್ ಕೂಡ ಅಷ್ಟೇ, ಏನು ಫ್ರೀ ಇರುತ್ತೆ ಅದು ಮಾತ್ರ ನಾವು ಅಲ್ಲಿ ಯೂಸ್ ಮಾಡ್ಕೊಬೋದು. ಇಲ್ಲಾಂತಂದರೆ ಅಮೌಂಟ್ ಕೊಟ್ಟು ನಾವು ಬೈ ಮಾಡ್ಕೊಬೋದು. ಬಟ್ ಇವಾಗ ಅದೆಲ್ಲ ಗೊತ್ತಾಗ್ಬಿಟ್ಟಿದೆ ಯಾವ ಥರ ಮಾಡೋದು ಏನು ಅಂತ. ಅಂದರೆ ಇವಾಗ ಇನ್ನೂ ಸ್ವಲ್ಪ ನಾನು ಏನು ತಿಳ್ಕೊಬೇಕು ಅಂತಂದರೆ, ವೀಡಿಯೋಸ್ಗಳಲ್ಲಿ ಮಧ್ಯೆ ಸ್ವಲ್ಪ ಕಾಮಿಡಿ ಥರದ್ದು ಏನಾದರೂ ವೀಡಿಯೋಸ್ಗಳನ್ನ ಆ್ಯಡ್ ಮಾಡೋದು, ಈ ಫನ್ನಿ ವೀಡಿಯೋಸ್ಗಳನ್ನ. ಆಮೇಲೆ ಒಂದಷ್ಟು ಫೋಟೋ ನನಗೆ ವೀಡಿಯೋ ಆ್ಯಂಗಲ್ಗಳು ಸ್ವಲ್ಪ ಗೊತ್ತಾಗಬೇಕು. ಮತ್ತು ಮಾತಾಡೋದು, ಆಮೇಲೆ ಮಾತಾಡಿಕೊಂಡು ಅಡುಗೆ ಮಾಡೋದೇ ಒಂದು ಫೀಲ್ ಇರುತ್ತೆ, ಅಡುಗೆ ಮಾಡಿಬಿಟ್ಟು ಹೇಳೋದೇನೋ ಒಂಥರ ಫೀಲ್ ಇರುತ್ತೆ.
ಅದು ಸ್ವಲ್ಪ ವೇರಿಯೇಷನ್ ಇದೆ, ಅದನ್ನು ಸ್ವಲ್ಪ ನಾನು ತಿಳ್ಕೊಬೇಕು. ಇನ್ನೂ ಸ್ವಲ್ಪ ಚೆನ್ನಾಗಿ ನಾನು ಅಪ್ಡೇಟ್ ಆಗಬೇಕು. ಮುಂದಿನ ದಿವಸಗಳಲ್ಲಿ ನಾನು ಅಪ್ಡೇಟ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಮಾತಾಡಿರೋದು. ನೋಡೋಣ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಹೇಳಿ, ನನಗೇನಾದರೂ ಗೊತ್ತಿದ್ರೆ ನಾನು ನಿಮಗೆ ಕಾಮೆಂಟ್ ಮಾಡಿ ಹೇಳ್ತೀನಿ. ಮತ್ತು ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಇದೇ ಥರ ನಿಮಗೆ ಎಂಟರ್ಟೈನ್ಮೆಂಟ್ ಕೊಡೋ ಥರದ್ದು, ಏನಾದರೂ ನಿಮಗೆ ಯೂಸ್ ಆಗೋ ಥರದ್ದು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆವಾಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಮತ್ತು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದೆರಡು ಕುದಿ ಕುದ್ದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಬರ್ಸಿದ್ರೆ ಮುಗೀತು. ಮತ್ತು ಇಲ್ಲಿ ಸ್ವಲ್ಪ ಶಾವಿಗೆ ಪಾಯಸನ ಮಾಡ್ತಾಯಿದ್ದೀನಿ. ಈ ಕಡೆ ಸ್ವಲ್ಪ ತುಪ್ಪ ಹಾಕಿ ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಎಲ್ಲ ಫ್ರೈ ಮಾಡಿಕೊಂಡು ಇಲ್ಲಿ ಹಾಲಿಗೆ ಫ್ರೈ ಮಾಡ್ಕೊಂಡಿರುವಂತಹ ಶಾವಿಗೆನ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಸಕ್ಕರೆನ ಹಾಕಿ ಇದೇನು ಫ್ರೈ ಮಾಡ್ಕೊಂಡಿರ್ತೀನಲ್ಲ ಇದನ್ನು ಹಾಕಿದ್ರೆ ಮುಗಿದು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡರ್ ಇದ್ರೆ ಹಾಕಿದ್ರೆ ಇನ್ನೂ ಮಸ್ತಾಗಿರುತ್ತೆ. ಒಂದ್ಸಲ ನಾನು ಆ ಥರನೂ ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಪಲಾವ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಕಾಯಿ ಚಟ್ನಿನ ಮಾಡಿದ್ದೆ, ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಳಿ. ಇವತ್ತು ರಕ್ಷಾ ಬಂಧನ ಇತ್ತು, ಅದಕ್ಕೋಸ್ಕರ ಒಂದು ಸ್ವೀಟ್ನ ಮಾಡಿದ್ದೆ. ಮತ್ತು ಎಲ್ರಿಗೂ ರಕ್ಷಾ ಬಂಧನ ಶುಭಾಶಯಗಳು. ಯಾರ್ಯಾರೆಲ್ಲ ರಾಗಿ ಕಟ್ಟಿದ್ರು ನಿಮ್ಮ ಅಣ್ಣಂದ್ರಿಗೆ ಏನೇನು ಗಿಫ್ಟ್ ಕೊಟ್ಟರು ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ. ಮತ್ತು ವಿಡಿಯೋನ ಫುಲ್ವರೆಗೆ ನೋಡಿ. ನಿಮಗೆ ಇಷ್ಟ ಆಯಿತು ಅಂತಂದರೆ ನನಗೊಂದು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಲವ್ ಯು ಆಲ್. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ಸಪೋರ್ಟ್ ಮಾಡಿ ಗಾಯ್ಸ್.